ಮೇಡಮ್ ನಮಸ್ಕಾರ. ಸರ್ ನಮಸ್ತೆ. ಏನು ತಮ್ಮ ಹೆಸರು? ನಮ್ಮ ಹೆಸರು ಮಂಜಮ್ಮ ಅಂತ ಸರ್. ಮಂಜಮ್ಮ. ಹ್ಞೂ ಸರ್. ಉಪಚುನಾವಣೆ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ಏನು ಚೆನ್ನಾಗಿ ನಡೀತಾ ಇದೆ? ಈಗ ಶಾಮನೂರು ಶಿವಶಂಕರಪ್ಪಾಜಿ ಅವರು ನಿಧನರಾದ ನಂತರ ಅವರ ಮೊಮ್ಮಗನಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿದೆ. ಹಂಗಾಗಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಎಲ್ಲ ದಾವಣಗೆರೆ ಜನತೆ ಅವರಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದೆ. ಅದರಲ್ಲಿ ಯುವಕರು ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದಾ? ಹ್ಞೂ ರೀ. ಓಕೆ, ಏನು ಒಬ್ಬ ಅಭ್ಯರ್ಥಿ ನಮ್ಮ ಕ್ಷೇತ್ರದಲ್ಲಿದ್ದಾರೆ, MLA ಆಗಬೇಕು ಅಂದರೆ ನೀವು ಏನು ಅಂಶಗಳನ್ನು ಗಮನಿಸ್ತೀರಿ? ನಮಗೆ ಬಡವರಿಗೆ ಒಂದು ಸಪೋರ್ಟ್ ಮಾಡೋಂಥ ಅಭ್ಯರ್ಥಿಗಳು ಬೇಕು. ಆಮೇಲೆ ಅವರು ಶಾಮನೂರವ್ರ ಮಂತ್ಯಂದರು ಬಡವರಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಏನು SC ST ಆಗಿರ್ಬೋದು, ಮುಸ್ಲಿಂ ಸಮಾಜ ಆಗಿರ್ಬೋದು, ಯಾವುದೇ ಒಂದು ಹಿಂದುಳಿದ ಸಮಾಜ ಆಗಿರ್ಬೋದು, ಮುಂದುವರೆದ ಸಮಾಜ, ಯಾವುದೇ ಸಮಾಜ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ನೋಡ್ತಾ ಇಲ್ಲ. ಎಲ್ಲರ ಸಮಾಜಕ್ಕೂ ಸಮಾನ ರೀತಿಯಲ್ಲಿ ನೋಡ್ತಾ ಇದೆ. ಹಂಗಾಗಿ ನಮಗೆ 5 ಗ್ಯಾರಂಟಿಯನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷ, ನಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ತುಂಬ ಅಭಿಮಾನ ಇದೆ, ಗೌರವ ಇದೆ. ಯಾಕಂದ್ರೆ ನಮಗೆ ಸಮಾಜದಲ್ಲಿ ಇನ್ನೂ ಅಷ್ಟು ಬೆಳೆಯೋಕೆ ಅವಕಾಶ ಮಾಡಿಕೊಟ್ಟೈತಿ. ನಮಗೆ ಕೈಗೆ ದುಡ್ಡು ಸಿಗ್ತೈತಿ ಕಾಂಗ್ರೆಸ್ನಿಂದ. ನಮಗೆ ಕರೆಂಟ್ ಬಿಲ್ ಕಟ್ಟದಂಗೆ ಆಗಿದೆ. ಬಸ್ನಾಗ ನಾವು ಫ್ರೀಯಾಗಿ ಓಡಾಡ್ತಾ ಇದ್ದೀವಿ. ಹಂಗಾಗಿ ಸ್ತ್ರೀ ಶಕ್ತಿ ಯೋಜನೆ ಇದ್ದ ಹಂಗಾಗಿ ನಮ್ಮ ಮಕ್ಕಳಿಗೆ ಕೂಡ ಎಜುಕೇಷನ್ ಮುಗಿಸಿರೋಂಥ ಡಿಪ್ಲೊಮಾದಾಗಿರ್ಬೋದು, ಮೇಲೆ ಡಿಗ್ರಿ ಕರೆಕ್ಟ್ ಟೈಮಿಗೆ ದುಡ್ಡು ಬರ್ತಿದ್ಯಾ? ಒಂದು ತಿಂಗಳು ಬರ್ದಾ ಇದ್ರು ಕೂಡ ನೆಕ್ಸ್ಟ್ ತಿಂಗಳು 4,000 ಹಾಕ್ತಾರೆ ರೀ. ಭರವಸೆ ಇದೆ ನಿಮಗೆ? ನಮಗೆ ಭರವಸೆ ಇದೆ. ನಮ್ಮ ಸಮರ್ಥ ಸರ್ ಅವರು ಸುಮಾರು 25,000-30,000 ಲೀಡ್ನಲ್ಲಿ ಗೆಲ್ತಾರಂತ ನಮಗೆ ಡೆಫಿನೆಟ್ಲಿ. ಎಲ್ಲ ಸರ್ವೆ ಮಾಡಿಬಿಟ್ಟಿರಿ? ಹೌದು ಸರ್. ನಾವೆಲ್ಲ ದಾವಣಗೆರೆ ಮತ್ತೆ ದಕ್ಷಿಣದಾಗ ಎಲ್ಲ ನೋಡ್ತಾ ಇದಾವಲ್ಲ ಸರ್ ನಾವು. ಹಂಗಾಗಿ ಗೊತ್ತಾಗ್ತದೆ. ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇದ್ದೆ, ಇಲ್ಲಿ ಕಾಂಗ್ರೆಸ್ ಪಕ್ಷ ಅನ್ನೋದಕ್ಕಿಂತ ಹೆಚ್ಚಾಗಿ ಶಾಮನೂರ್ ಅನ್ನೋ ಹೆಸರೇ ಜಾಸ್ತಿ ಕೇಳಿ ಬರುತ್ತಲ್ಲ, ಯಾಕದು? ನಿಮ್ಮ ಅಭಿಪ್ರಾಯ ಏನಿದೆ? ಸರ್ ನಮ್ಮ ಅಭಿಪ್ರಾಯ ಏನಂದ್ರೆ, ಶಾಮನೂರ್ ಅವರು ಎಲೆಕ್ಷನ್ ನಿಂತವೆ ಅಂತಂದು ಜನ ಜೊತೆಗೆ ಬೆರೀತಾ ಇಲ್ಲ. ಅವರು ಯಾರು? ಶಾಮನೂರ್ ಕುಟುಂಬ. ಅವರು ಶಾಮನೂರ್ ಕುಟುಂಬದವರು ಎಲೆಕ್ಷನ್ ರಾಜಕೀಯದ ಒಂದ್ ಕಡೆಗಿದ್ರ, ಇನ್ನೊಂದ್ ಕಡೆಗೆ ಬಡವ್ರ ಪರವಾಗಿ ಅವರು. ನಿಮ್ಮ ಅಭಿಪ್ರಾಯ ಏನು ಚುನಾವಣೆಗೆ ಸಂಬಂಧಪಟ್ಟಂಗೆ? ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನು? ತುಂಬ ಚೆನ್ನಾಗಿ ಎಲೆಕ್ಷನ್ ಎಲ್ಲ ಇದು ನಡೀತಾ ಇದೆ, ಉಪಚುನಾವಣೆ. ಸಮರ್ ಸರ್ ನಿಂತಿರೋದ್ರಿಂದ ಯುವಕರಿಗೊಂದು ಬೆಂಬಲ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ. ಅವರು ಮತ್ತೆ ಒಂದು ಉದ್ಯೋಗ ವ್ಯವಸ್ಥೆನೂ ಕೂಡ ಮುಂದಿನ ದಿನಗಳಲ್ಲಿ ದಾವಣಗೆರೆಯಲ್ಲಿ IT-BT ಕಂಪ್ನಿಗಳು ಇಲ್ಲ ಅಂತ ಅದೊಂದು ಏನಂತಾರೆ, ಅದೊಂದು ಪ್ರಾಬ್ಲಮ್ ಇದೆ. ಎಲ್ಲರೂ ಬೆಂಗಳೂರಿಗೆ ಹೋಗಬೇಕು ಅಂತೇಳಿ. ಬಟ್ ಮುಂದಿನ ದಿನಗಳಲ್ಲಿ ಸಮರ್ ಸರ್ ಬಂದರೆ ಯುವಕರಿಗೆ ಅದೊಂದು ಉದ್ಯೋಗ ಅವಕಾಶ ಹೆಚ್ಚಿನದಾಗಿ ಕೊಡ್ಬೋದು ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ. ನೀವು ಸಮರ್ಥ ಅವರ ಹೆಸರನ್ನು ಮುಂಚೆ ಕೇಳಿದ್ರಾ? ಚುನಾವಣೆಗೆ ಮುಂಚೆ ಕೇಳಿದೀವಿ ಸರ್ ನಾವು. ಹೌದಾ? ಯಾಕಂದ್ರೆ ನಮ್ಮ ಜನಗಳು ಏನೇ ಇದ್ರೂ ಫಸ್ಟ್ ಹೋಗೋದು ಶಾಮನೂರ್ ಅವ್ರ ಮನೆಗೆ ಹೋಗೋದು. ಅವ್ರ ಕಷ್ಟಗಳಿಗೆ ಸ್ಪಂದಿಸೋದು ಕೂಡ ಶಾಮನೂರ್ ಅವರೇ. ಹಂಗಾಗಿ ನಮ್ಮ ಜನಗಳಿಗೆ ಹತ್ರ ಇರೋ ಹೆಸರು ಅಂದ್ರೆ ಶಾಮನೂರ್ ಅವ್ರ ಮನೆನೇ. ಸಮರ್ಥ ಸಣ್ಣವರು ಹೊಸ ಮುಖ ಅಂತ ಹೇಳೋ ಮಾತುಗಳಿಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ಟೀಕೆ ಮಾಡೋರು ಎಲ್ಲಾದರೂ ಟೀಕೆ ಮಾಡೇ ಮಾಡ್ತಾರೆ. ಇಲ್ಲಿ ಇಂಪ್ರೂವ್ ಆಗಿರೋದು ನೋಡಬೇಕು ಫಸ್ಟು. ಎಲ್ಲ ಕಡೆಗೂ ಮಂಡಕ್ಕಿ ಬಟ್ಟೆ ಎಷ್ಟು ಗಲೀಜಿತ್ತು, ಈಗ ಎಷ್ಟು ನೀಟ್ ಮಾಡಿದ್ದಾರೆ. ಶಾಮನೂರ್ ಫ್ಯಾಮಿಲಿ ತಾನೇ ನೀಟ್ ಮಾಡಿರೋದು. ಈಗೆಲ್ಲ ಕಡೆಗೂ ಬೀದಿ ಲೈಟ್ಗಳು ನೋಡಿ, ಎಲ್ಲ ಶಾಮನೂರ್ ಫ್ಯಾಮಿಲಿನೇ ಮಾಡಿಸಿರೋದು. ಎಲ್ಲ ಕಡೆ ಬೀದಿ ಲೈಟು, ರಸ್ತೆಗಳು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ವಚ್ಛವಾಗಿದೆ, ಏನಿದೆ ಅಂತಂದು. ಏನಮ್ಮ ನೀವು ಏನು ಹೇಳ್ತೀರಿ ಚುನಾವಣೆ ಸಂಬಂಧಪಟ್ಟಂಗೆ? ಸರ್, ಎಲೆಕ್ಷನ್ ತುಂಬ ಜೋರಾಗಿ ಬರದಲ್ಲಿ ಕಾವಲ್ಲಿ ನಡೀತಾ ಇದೆ. ಸಮರ್ಥ ಅವರು ಗೆಲ್ಲೋ ಎಲ್ಲ ಸಂಭವನೀಯತೆಗಳು 99% ಇದೆ ಸರ್. ಯಾಕಂದ್ರೆ ಯುವ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀರಿ? ಯಾಕೆಂದ್ರೆ ಸರ್ ನೋಡ್ತಾ ಇದೀವಲ್ಲ ನಾವು, ಅವರು ಈಗ ಈ ಎಲೆಕ್ಷನಿಗೋಸ್ಕರ ಅವ್ರು ಹೊರಗೆ ಬಂದಿರೋರಲ್ಲ, ಅವ್ರ ಕುಟುಂಬ ಆಗಲಿ ಮತ್ತೊಂದಾಗಲಿ. MP ಮುಂದೆ ಕೂಡ ಪ್ರಭಾ ಮೇಡಮ್ ಕೂಡ ಏನು ಮಹಿಳೆಯರಿಗೆ ಪ್ರಾಮಿಸ್ ಮಾಡಿದ್ರು ದಾವಣಗೆರೆ ಮಹಾನಗರದಲ್ಲಿ, ಅದನ್ನ ಅವ್ರು ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಿದ್ದಣ್ಣ ಅವರ ಅವಧಿಯಲ್ಲೂ ಏನೋ ನಮಗೆ ಅನುದಾನ ಬಂದಿರಲಿಲ್ಲ. ಆದರೆ ಒಂದು ಡೆಲ್ಲಿ ಒಂದು ಪಾರ್ಲಿಮೆಂಟಲ್ಲಿ ಮೇಡಮ್ ಅವರು ಕೂಗು ನಮಗೆ ದಾವಣಗೆರೆ ತನಕ ಕೇಳಿಸ್ತಾ ಇದೆ. ನಮ್ಮ ಮಹಿಳೆಯರ ಪರವಾಗಿ ಅವರು ಕೂಗು ಮುಟ್ಟಿದೆ ಅಂತ ನಾನೊಂದು ಅಭಿಪ್ರಾಯ ಪಡ್ತೀನಿ ಸರ್. ದಾವಣಗೆರೆಯಾಗ ಸ್ಮಾರ್ಟ್ ಸಿಟಿ ಆದಾಗ ಇಡೀ ದಾವಣಗೆರೆನೇ ಒಂದು ಸ್ಮಾರ್ಟ್ ಸಿಟಿ ಆಗಿರೋದಕ್ಕೆ ಕಾರಣ ಅಂದ್ರೆ ಶಾಮನೂರು ಶಿವಶಂಕರಪ್ಪರು, ಆಮೇಲೆ SS ಮಲ್ಲಿಕಾರ್ಜುನ ಅವರು ಅಭಿಮಾನದಿಂದ ಅವ್ರ ಮೊಮ್ಮಗನಿಗೆ ಆರಿಸಬೇಕು ಅಂತಿದ್ದೀರಿ? ಸರ್ ನಾವು ಥ್ಯಾಂಕ್ ಯು. ಜನಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಇರ್ತಾರೆ ಸರ್ ಸಮರ್ಥ ಅವರು. ನೀವು ನೋಡ್ಬೋದು, ಈಗಲ್ಲ, ಅವರು ಸುಮಾರು ವರ್ಷಗಳಿಂದನೂ ಹಾಗೆ. ಒಂದು ದೇವಸ್ಥಾನಕ್ಕೆ ಹೋಗಿರ್ಬೋದು, ಒಂದು ಮದುವೆಗಳಲ್ಲಾಗಿರ್ಬೋದು, ಅವರ ಬೀದಿ ಸೈಡ್ ವ್ಯಾಪಾರಿಗಳ ಹತ್ರ ಆಗಿರ್ಬೋದು, ಅವರು ತುಂಬ ಒಡನಾಟ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅಲ್ಲ, ಅವರು ವಿದೇಶದಲ್ಲಿ ಓದಿದ್ದಾರೆ, ಆಮೇಲೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳೆಲ್ಲ ಜಾಸ್ತಿ ಓದಿದ್ದಾರೆ,
ದಾವಣಗೆರೆಯಲ್ಲೇ ಜಾಸ್ತಿ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರ ಹೆಂಗೆ? ಸರ್ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಾಗ ರಜದಿನಗಳಲ್ಲಿ ಬರ್ತಿದ್ರಲ್ಲ ಅವ್ರ ಅಜ್ಜರ ಜೊತೆಗೆ ದೇವಸ್ಥಾನಗಳಿಗೆ ಬರೋದಾಗ್ಲಿ, ಜನಗಳ ಮಿಡಿತ ತಿಳ್ಕೊಂಡಿದ್ದಾರೆ ಸರ್ ಅವರು, ಗೊತ್ತಿದೆ ಗೊತ್ತಿದೆ ಅಂತ. ಥ್ಯಾಂಕ್ ಯು ಸೊ ಮಚ್.